ಎಲ್ರಿಗೂ ನಮಸ್ಕಾರ. ರಶ್ಮಿ ಧ್ವನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇಂದು ಎಕ್ಸಾಮ್ ಬರೆದಿರ್ತಕ್ಕಂತಹ ನನ್ನೆಲ್ಲ ಆತ್ಮೀಯ ಪ್ರೀತಿಯ CPC ಅಭ್ಯರ್ಥಿಗಳೇ ಅಂದರೆ ಸಹೋದರ ಸಹೋದರಿಯರೇ, ಇಂದು ನಡೆದಿರ್ತಕ್ಕಂತಹ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡಿ ನೋಡಿದಾಗ ಲಭ್ಯವಿರ್ತಕ್ಕಂತಹ ಪ್ರಮಾಣಿತ ಮಾಹಿತಿಯಾಗಿರ್ಬೋದು ಮತ್ತು ಪಠ್ಯಪುಸ್ತಕಗಳ ಆಧಾರದ ಮೇಲೆ ನಾನು ತಾತ್ಕಾಲಿಕ ಕೀ ಆನ್ಸರನ್ನು ಸಿದ್ಧಪಡಿಸಿದ್ದೇನೆ. ಎಲ್ಲರ ಗಮನದಲ್ಲಿರಲಿ. ಇದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEA ಅಥವಾ ಸರ್ಕಾರದ ಅಧಿಕೃತ ಕೀ ಆನ್ಸರ್ ಅಲ್ಲ. ಅಧಿಕೃತ ಕೀ ಆನ್ಸರ್ ಬಿಡುಗಡೆಯಾದ ನಂತರವೇ ಕೆಲವೊಂದು ಉತ್ತರಗಳಲ್ಲಿ ಬದಲಾವಣೆ ಆಗುವಂತಹ ಸಾಧ್ಯತೆಗಳಿರ್ತಾವೆ. ಆದ್ದರಿಂದ ಈ ಕೀ ಆನ್ಸರನ್ನು ನಿಮ್ಮ ಅಂದಾಜು ಅಂಕಗಳನ್ನು ಲೆಕ್ಕವನ್ನು ಹಾಕಿಕೊಳ್ಳಲು ಮಾತ್ರ ಇದನ್ನು ನೀವು ಬಳಸಿಕೊಳ್ಳಿ ಅಂತ ಹೇಳಿಕೆ ಇಷ್ಟಪಡ್ತೀನಿ. ಆಮೇಲೆ KEA ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಬಿಡುಗಡೆ ಮಾಡ್ತಕ್ಕಂತಹ ಅಧಿಕೃತ ಅಂದರೆ ಆಫಿಷಿಯಲ್ ಕೀ ಆನ್ಸರ್ ಏನದಾವಲ್ಲ ಅವೇ ಅಂತಿಮ ಕೀ ಆನ್ಸರ್ ಆಗಿರ್ತಾವೆ. ಆ ಅಂತಿಮ ಕೀ ಆನ್ಸರವೇ ಇದು ಮಾನ್ಯವಾಗಿರ್ತೈತಿ. ಯಾವುದೇ ಉತ್ತರದ ಬಗ್ಗೆ ಭಿನ್ನಾಭಿಪ್ರಾಯ ಇದ್ದರೆ ಅಧಿಕೃತ ಕೀ ಆನ್ಸರ್ ಪ್ರಕಟವಾದ ನಂತರ ಅದನ್ನೇ ಅಂತಿಮವೆಂದು ನೀವು ಪರಿಗಣಿಸಿ ಅಂತ ಹೇಳಿಕೆ ಇಷ್ಟಪಡ್ತೀನಿ. ಆಮೇಲೆ ಎಲ್ಲ ಅಭ್ಯರ್ಥಿಗಳಿಗೂ ಶುಭವಾಗಲಿ, ನಿಮ್ಮ ಫಲಿತಾಂಶ ಉತ್ತಮವಾಗಲಿ ಅಂತ ಹಾರೈಸ್ತೀನಿ. ಈಗ ನಾನು ಕೀ ಆನ್ಸರನ್ನು ರೆಡಿ ಮಾಡಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಯ ಒಂದು ನೋಟವನ್ನು ನೋಡ್ಕೊಂಡು ಬರೋಣ ಬನ್ನಿ. ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷಾ ಪ್ರಶ್ನೆ ಪತ್ರಿಕೆ 2026 ಪ್ರಶ್ನೆಗಳು, ಆಯ್ಕೆಗಳು ಮತ್ತು ಉತ್ತರದೊಂದಿಗೆ. ಕ್ವಶನ್ಸ್, ಆಪ್ಷನ್ಸ್ ಮತ್ತು ಕರೆಕ್ಟ್ ಆನ್ಸರ್. ಪ್ರಶ್ನೆ 1. ಈ ಕೆಳಗಿನ ಯಾವ ಸನ್ನಿವೇಶದಲ್ಲಿ ಸರ್ಕಾರಿ ನೌಕರನು ಗೌಪ್ಯತೆಯ ಕರ್ತವ್ಯವನ್ನು ಉಲ್ಲಂಘಿಸುತ್ತಾನೆ ಎನ್ನಲಾಗುತ್ತದೆ? ಆಪ್ಷನ್ಸ್. ಫಸ್ಟ್ ಒನ್, ಅವನು ಅಥವಾ ಅವಳು RTI ಅಡಿಯಲ್ಲಿ ಮಾಹಿತಿ ಬಹಿರಂಗಪಡಿಸಿದಾಗ. ಸೆಕೆಂಡ್ ಒನ್, ಕಾನೂನಿನಿಂದ ಬಹಿರಂಗಪಡಿಸುವಿಕೆ ಅಗತ್ಯವಿದ್ದಾಗ. ಥರ್ಡ್ ಒನ್, ಮಾಹಿತಿಯನ್ನು ಅಧಿಕೃತ ಅನುಮತಿ ಇಲ್ಲದೆ ಸಂಬಂಧಿಕರೊಂದಿಗೆ ಹಂಚಿಕೊಂಡಾಗ. ಫೋರ್ತ್ ಒನ್, ತಿಳಿದುಕೊಳ್ಳಲೇಬೇಕಾದ ಆಧಾರದ ಮೇಲೆ ಸಹೋದ್ಯೋಗಿಯೊಂದಿಗೆ ಮಾಹಿತಿಯನ್ನು ಬಹಿರಂಗಪಡಿಸಿದಾಗ. ಉತ್ತರ ನೋಡಿ ಇಲ್ಲಿ. ಮಾಹಿತಿಯನ್ನು ಅಧಿಕೃತ ಅನುಮತಿ ಇಲ್ಲದೆ ಸಂಬಂಧಿಕರೊಂದಿಗೆ ಹಂಚಿಕೊಂಡಾಗ. ನಾನು ನಿಮಗೆ ಕೇವಲ ಪ್ರಶ್ನೆ, ಆಪ್ಷನ್ ಮತ್ತು ಉತ್ತರಗಳನ್ನ ಹೇಳ್ಕೊಂಡು ಹೋಗ್ತೀನಿ. ಎರಡನೇ ಪ್ರಶ್ನೆ, ಸಂಸ್ಥೆಯೊಳಗಿನ ತಪ್ಪು, ಕಾನೂನು ಬಾಹಿರ ಅಥವಾ ಅನೈತಿಕ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ಉದ್ಯೋಗಿ ಅಥವಾ ಒಳಗಿನವರು ಬಹಿರಂಗಪಡಿಸುವುದು ಹೀಗೆಂದು ಕರೆಯಲಾಗುತ್ತದೆ. ಆಪ್ಷನ್ಸ್ ನೋಡಿ. ವಿಸ್ಪರಿಂಗ್, ಡಿಸಿಪ್ಲಿನ್, ವಿಷಲ್ ಬ್ಲೋಯಿಂಗ್, ವಿಂಡ್ ಬ್ಲೋಯಿಂಗ್. ಉತ್ತರ ವಿಷಲ್ ಬ್ಲೋಯಿಂಗ್. ಮೂರನೇ ಪ್ರಶ್ನೆ, 1995ರ ನೊಲನ್ ಸಮಿತಿಯ ಮೂಲಭೂತ ತತ್ವಗಳನ್ನು ಭಾರತೀಯ ನಾಗರಿಕ ಸೇವೆಗಳಲ್ಲಿ ನೈತಿಕ ಮಾರ್ಗಸೂಚಿಗಳಾಗಿ ವ್ಯಾಪಕವಾಗಿ ಸಂಯೋಜಿಸಲಾಗಿದೆ. ನೊಲನ್ ತತ್ವಗಳನ್ನು ಜನಪ್ರಿಯವಾಗಿ ಹೀಗೆ ಕರೆಯಲಾಗುತ್ತದೆ: ಸಾರ್ವಜನಿಕ ಜೀವನದ 7 ಮೂಲ ತತ್ವಗಳು, ಸಾರ್ವಜನಿಕ ಜೀವನದ 8 ಮೂಲ ತತ್ವಗಳು, ಸಾರ್ವಜನಿಕ ಜೀವನದ 5 ಮೂಲ ತತ್ವಗಳು, ಸಾರ್ವಜನಿಕ ಜೀವನದ 9 ಮೂಲ ತತ್ವಗಳು. ಉತ್ತರ ನೋಡಿ. ಸಾರ್ವಜನಿಕ ಜೀವನದ 7 ಮೂಲ ತತ್ವಗಳು. ಪ್ರಶ್ನೆ 4. ಜಾತ್ಯತೀತ ಪ್ರಜಾಪ್ರಭುತ್ವ ರಾಷ್ಟ್ರದ ಸದಸ್ಯರಾಗಿ ಪೊಲೀಸರು ಈ ಕೆಳಗಿನ ಯಾವ ಅಂಶಗಳಿಗಿಂತ ಮೇಲೇರಲು ನಿರಂತರವಾಗಿ ಶ್ರಮಿಸಬೇಕು? ಆಪ್ಷನ್ಸ್. ವೈಯಕ್ತಿಕ ಪೂರ್ವಾಗ್ರಹಗಳು, ಸಾಮರಸ್ಯ, ಉನ್ನತ ಮಟ್ಟದ ಶಿಸ್ತು, ಸಾರ್ವತ್ರಿಕ ಭ್ರಾತೃತ್ವ. ವೈಯಕ್ತಿಕ ಪೂರ್ವಾಗ್ರಹಗಳು ಉತ್ತರ. 5ನೇ ಪ್ರಶ್ನೆ, ಕೆಲಸದ ಸ್ಥಳದಲ್ಲಿ ನೈತಿಕ ನಡವಳಿಕೆಯು ಇವುಗಳನ್ನು ಉತ್ತೇಜಿಸುತ್ತದೆ: ತಿರುಚುವಿಕೆ, ಸಹೋದ್ಯೋಗಿಗಳ ಮಧ್ಯೆ ಅನುಮಾನ, ರಹಸ್ಯ ಮತ್ತು ಸ್ಪರ್ಧೆ, ನಂಬಿಕೆ ಮತ್ತು ಸಹಕಾರ, ಸಮಗ್ರತೆ. ಕೆಳಗಿನ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ಮೊದಲೇ ಆಪ್ಷನ್ C ಮತ್ತು E, D ಮತ್ತು E, A B C, A B C D E. ಉತ್ತರ ಇಲ್ಲಿ D ಮತ್ತು E. ಪ್ರಶ್ನೆ 6. ಶಾಸನ ರಚನೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುವು ಸರಿಯಾಗಿವೆ? ಸಂಸತ್ತಿನಲ್ಲಿ ಎಲ್ಲ ವಿಷಯಗಳನ್ನು ಬಹುಮತದ ಆಧಾರದ ಮೇಲೆ ತೀರ್ಮಾನಿಸಬೇಕೆಂದು 100(1) 1ನೇ ವಿಧಿ ತಿಳಿಸುತ್ತದೆ. 107ನೇ ವಿಧಿಯ ಅನ್ವಯ ಹಣಕಾಸಿನ ಮಸೂದೆಗಳನ್ನು ಸಂಸತ್ತಿನ 2 ಸದನಗಳಲ್ಲಿ ಮಂಡಿಸಬಹುದು. ಸಂಸತ್ತಿನ ಅಧಿವೇಶನ ಮುಕ್ತಾಯಗೊಂಡರೂ ಮುಂದೂಡಿದ್ದರೂ ಸಂಸತ್ತಿನಲ್ಲಿರುವ ಮಸೂದೆ ಜೀವಂತವಾಗಿರುತ್ತದೆ. ಸಂಸತ್ತಿನ ಉಭಯ ಸದನಗಳ ಪರಿಶೀಲನೆಯ ನಂತರ ಮಸೂದೆ ಕಾಯ್ದೆಯಾಗಿ ಜಾರಿಗೆ ಬರುತ್ತದೆ. A ಮತ್ತು D ಸರಿಯಾಗಿವೆ. A ಮತ್ತು C ಸರಿಯಾಗಿವೆ. C ಮತ್ತು D ಸರಿಯಾಗಿವೆ. B ಮತ್ತು C ಸರಿಯಾಗಿವೆ. ಉತ್ತರ ನೋಡಿ. A, C ಮತ್ತು D ಸರಿಯಾಗಿವೆ. ಕೆಲವೊಂದು ಸಲ ನಾವು ನೋಡಬೇಕಾದ್ರೆ A ಮತ್ತು Cನೂ ಸರಿ ಅಂತ ಅನಿಸುತ್ತೆ, ಬಟ್ ಅಧಿಕೃತ ಕೀ ಆನ್ಸರ್ ಬಂದ ಮೇಲೆ ನೋಡಬಹುದಾಗಿದೆ. ಪ್ರಶ್ನೆ 7.
UPSC ಸದಸ್ಯರನ್ನು ನೇಮಕಾತಿ ಮಾಡುವವರು. ರಾಜ್ಯದ ರಾಜ್ಯಪಾಲರು, UPSC ಅಧ್ಯಕ್ಷರು, ಭಾರತದ ರಾಷ್ಟ್ರಪತಿ, ಭಾರತದ ಪ್ರಧಾನಮಂತ್ರಿ. ಉತ್ತರ ಭಾರತದ ರಾಷ್ಟ್ರಪತಿ. ಪ್ರಶ್ನೆ 8. ಈ ಕೆಳಗಿನ ಯಾವುದನ್ನು ಸಂವಿಧಾನದ 7ನೇ ಅನುಸೂಚಿಯಲ್ಲಿ ಸೇರಿಸಲಾಗಿದೆ? ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ, ಭಾರತದ ಅಧಿಕೃತ ಭಾಷೆಗಳು. B ಮತ್ತು D ಮಾತ್ರ, A, B, C, A ಮಾತ್ರ, A ಮತ್ತು B ಮಾತ್ರ. ಉತ್ತರ 2ನೇ ಆಪ್ಷನ್ A, B ಮತ್ತು C ಮಾತ್ರ. ಪ್ರಶ್ನೆ 9. ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿ ಕಾರ್ಯಾಂಗವು ಯಾವುದಕ್ಕೆ ನೇರವಾಗಿ ಉತ್ತರದಾಯಿ ಆಗಿರುತ್ತದೆ? ಜನರು, ಸಂವಿಧಾನ, ನ್ಯಾಯಾಂಗ, ಶಾಸಕಾಂಗ. ಉತ್ತರ ಶಾಸಕಾಂಗ. ಪ್ರಶ್ನೆ 10. ಭಾರತ ಸಂವಿಧಾನದ ಎಷ್ಟನೇ ಭಾಗವು ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದ ನಿಯಮಗಳನ್ನು ಒಳಗೊಂಡಿದೆ? ನೋಡಿ, ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ. 6ನೇ ಭಾಗ, 7ನೇ ಭಾಗ, 8ನೇ ಭಾಗ 2ನೇದು, 3ನೇದು 10ನೇ ಭಾಗ ಮತ್ತು ಉತ್ತರ ನೋಡಿ 2 8ನೇ ಭಾಗ. ರೋಮನ್ ಅಂಕಿಯಲ್ಲಿರೋದರಿಂದ ಕನ್ಫ್ಯೂಸ್ ಆಗುವಂಥ ಸಾಧ್ಯತೆ ಇರುತ್ತೆ, ಎಲ್ಲರ ಗಮನದಲ್ಲಿರಲಿ. ಪ್ರಶ್ನೆ 11. ಭಾರತ ಸಂವಿಧಾನದ 356ನೇ ವಿಧಿಯ ಅಡಿಯಲ್ಲಿ ರಾಜ್ಯದಲ್ಲಿ ಜಾರಿಗೆ ತರಲಾಗುವ ರಾಷ್ಟ್ರಪತಿ ಆಡಳಿತಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಲ್ಲ? ಮೊದಲನೇದು, ರಾಷ್ಟ್ರಪತಿ ಆಳ್ವಿಕೆಯನ್ನು ಅನುಮೋದಿಸುವ ನಿರ್ಣಯವನ್ನು ಸಂಸತ್ತಿನ ಸರಳ ಬಹುಮತದಿಂದ ಅಂಗೀಕರಿಸಬಹುದು. ರಾಷ್ಟ್ರಪತಿ ಆಡಳಿತವನ್ನು ವಿಧಿಸಿರುವ ರಾಜ್ಯದಲ್ಲಿ ಮಾತ್ರ ಕೇಂದ್ರ ಸರ್ಕಾರದೊಂದಿಗಿನ ರಾಜ್ಯದ ಸಂಬಂಧದಲ್ಲಿ ಬದಲಾವಣೆಯಾಗುತ್ತದೆ. ರಾಜ್ಯ ಸರ್ಕಾರವು ಸಂವಿಧಾನದ ನಿಯಮಗಳ ಅನುಸಾರವಾಗಿ ಆಡಳಿತ ನಡೆಸಲು ವಿಫಲವಾದಾಗ ರಾಷ್ಟ್ರಪತಿ ಆಡಳಿತ ಜಾರಿಗೊಳಿಸಬಹುದು. ಇದು ಮೂಲಭೂತ ಹಕ್ಕುಗಳ ಮೇಲೆ ಪರಿಣಾಮ ಬೀರುತ್ತದೆ. ಉತ್ತರ 4. ಇದು ಮೂಲಭೂತ ಹಕ್ಕುಗಳ ಮೇಲೆ ಪರಿಣಾಮ ಬೀರುತ್ತದೆ. ಸರಿಯಲ್ಲದ ಹೇಳಿಕೆ. ಪ್ರಶ್ನೆ 12. ಸಂವಿಧಾನ ರಚನಾ ಸಭೆಯ ಶಾಶ್ವತ ಅಧ್ಯಕ್ಷರಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅಧಿಕಾರ ಸ್ವೀಕರಿಸುವ ಮೊದಲು ಹಂಗಾಮಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದವರು ಯಾರು? ಡಾಕ್ಟರ್ B.R. ಅಂಬೇಡ್ಕರ್, ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ, C. ರಾಜಗೋಪಾಲಾಚಾರಿ, B.N. ರಾವ್. ಉತ್ತರ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ. ಪ್ರಶ್ನೆ 13. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತದ ಸಂವಿಧಾನವು ಅದರ ಮೂಲ ಸಂರಚನೆಯನ್ನು ಸಂಯುಕ್ತ ವ್ಯವಸ್ಥೆ, ಜಾತ್ಯತೀತವಾದ ಮೂಲಭೂತ ಹಕ್ಕುಗಳು ಮತ್ತು ಪ್ರಜಾಪ್ರಭುತ್ವ ನೆಲೆಯಲ್ಲಿ ವ್ಯಾಖ್ಯಾನಿಸುತ್ತದೆ. B. ಭಾರತ ಸಂವಿಧಾನವು ನಾಗರಿಕರ ಸ್ವಾತಂತ್ರ್ಯಗಳನ್ನು ರಕ್ಷಿಸಲು ಮತ್ತು ಸಂವಿಧಾನದ ಆದರ್ಶಗಳನ್ನು ಎತ್ತಿ ಹಿಡಿಯಲು ನ್ಯಾಯಿಕ ವಿಮರ್ಶೆಗೆ ಅವಕಾಶ ಕಲ್ಪಿಸುತ್ತದೆ. A ಮತ್ತು B ಸರಿ, A ಮತ್ತು B ತಪ್ಪು, A ಮಾತ್ರ ಸರಿ, B ಮಾತ್ರ ಸರಿ. ಇಲ್ಲಿ ಉತ್ತರ B ಮಾತ್ರ ಸರಿ. ಆಮೇಲೆ ಪ್ರಶ್ನೆ 14. ಹೊಂದಿಸಿ ಬರೆಯಿರಿ. ಪಟ್ಟಿ 1 ಮತ್ತು ಪಟ್ಟಿ 2 ಕೊಟ್ಟಿದ್ದಾರೆ. ಪಟ್ಟಿ 1ರಲ್ಲಿ ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನತೆ, B ಅಲ್ಪಸಂಖ್ಯಾತರ ಹಕ್ಕು, C ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು, D ಶೋಷಣೆ ವಿರುದ್ಧದ ಹಕ್ಕು. ನೋಡಿ, 2ನೇ ಪಟ್ಟಿಯಲ್ಲಿ 29ನೇ ವಿಧಿ, ಸೆಕೆಂಡ್ ಒನ್ 21ನೇ ವಿಧಿ, ಥರ್ಡ್ ಒನ್ 23ನೇ ವಿಧಿ, ಫೋರ್ತ್ ಒನ್ 16ನೇ ವಿಧಿ. ಆಪ್ಷನ್ಸ್ ನೋಡಿ, ಇವುಗಳನ್ನ 4 ರೀತಿಯಾದಂಥ ಆಪ್ಷನ್ ಕೊಟ್ಟಿದ್ದಾರೆ. ಅವಕ್ಕೆ ಹೊಂದಿಸಿ ಬರೆಯಿರಿ. ನಾವು ಉತ್ತರವನ್ನು ನೋಡೋಣ ಡೈರೆಕ್ಟಾಗಿ. ಒಂದನೇದು A, 4ನೇ ಆನ್ಸರ್ ಇದೆ. B ನೋಡಿ, ಇಲ್ಲಿ A ಅಂತಂದರೆ ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನತೆ, ಇದು 16ನೇ ವಿಧಿ ಹೇಳಿಕೊಡತ್ತೆ. B ಅಲ್ಪಸಂಖ್ಯಾತರ ಹಕ್ಕು, ಇದಕ್ಕೆ 1 ಅಂತಂದರೆ 29ನೇ ವಿಧಿ ಹೇಳಿಕೊಡತ್ತೆ. ಆಮೇಲೆ C ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು, ಇಲ್ಲಿ 2ನೇ ಆಪ್ಷನ್ಸ್ 21ನೇ ವಿಧಿ. ಶೋಷಣೆ ವಿರುದ್ಧದ ಹಕ್ಕು, ಇದು 3ನೇ ಆಪ್ಷನ್ಸ್ 23ನೇ ವಿಧಿ. ನಾವು ತುಂಬ ಓದಿರ್ತೀವಿ, ಆದರೆ ಈ ರೀತಿ ಕೊಟ್ಟಾಗ ಏನಾಗ್ಬಿಡುತ್ತೆ, ಗೊಂದಲಕ್ಕೆ ಒಳಗಾಗುವಂಥ ಸಾಧ್ಯತೆಗಳಿರ್ತವೆ. ಪ್ರಶ್ನೆ 15. ಭಾರತ ಒಕ್ಕೂಟದ ರಾಷ್ಟ್ರಪತಿಯನ್ನು ಚುನಾಯಿಸುವವರು ವಿಧಾನ ಪರಿಷತ್ತಿನ ಸದಸ್ಯರು, ಸ್ಥಳೀಯ ಸರ್ಕಾರಗಳ ಸದಸ್ಯರು, ಸಂಸತ್ತಿನ ಸದಸ್ಯರು, ಸಂಸತ್ತು ರಾಜ್ಯ ವಿಧಾನಸಭೆಗಳು ಮತ್ತು ದೆಹಲಿ ಹಾಗೂ ಪುದುಚೇರಿ ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆಗಳ ಚುನಾಯಿತ ಸದಸ್ಯರು. ಉತ್ತರ 4. ಸಂಸತ್ತು ರಾಜ್ಯ ವಿಧಾನಸಭೆಗಳು ಮತ್ತು ದೆಹಲಿ ಹಾಗೂ ಪುದುಚೇರಿ ವಿಧಾನಸಭೆಗಳ ಚುನಾಯಿತ ಸದಸ್ಯರು. 16ನೇ ಪ್ರಶ್ನೆ. ಕೆಳಗೆ ನೀಡಿರುವ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಯಾವುವು ರಾಜ್ಯಸಭೆಯಲ್ಲಿ ಪ್ರಾತಿನಿಧಿತ್ವ ಹೊಂದಿಲ್ಲ? ಮೊದಲನೇದು ದಾದ್ರಾ ನಗರ್ ಹವೇಲಿ, ದಮನ್ ಮತ್ತು ದಿಯು, ದೆಹಲಿ, ಲಕ್ಷದ್ವೀಪ. ಸೆಕೆಂಡ್ ಒನ್ ಆಪ್ಷನ್ ಚಂಡೀಗಢ, ಲಕ್ಷದ್ವೀಪ, ಲಡಾಖ್, ಪುದುಚೇರಿ, ಜಮ್ಮು ಮತ್ತು ಕಾಶ್ಮೀರ್, ಲಡಾಖ್, ಅಂಡಮಾನ್ ಮತ್ತು ನಿಕೋಬಾರ್, ದೆಹಲಿ, ಪುದುಚೇರಿ. ಉತ್ತರ ಬಂದ್ಬಿಟ್ಟು ಚಂಡೀಗಢ, ಲಕ್ಷದ್ವೀಪ, ಲಡಾಖ್. 17ನೇ ಪ್ರಶ್ನೆ. ಭಾರತ ಸರ್ಕಾರದ ಅತ್ಯುನ್ನತ ಕಾನೂನು ಸಲಹೆಗಾರರು ಅಟಾರ್ನಿ ಜನರಲ್, ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್,
ಸಾಲಿಸಿಟರ್ ಜನರಲ್, ಅಡ್ವೊಕೇಟ್ ಜನರಲ್, ಅಟಾರ್ನಿ ಜನರಲ್. 18ನೇ ಪ್ರಶ್ನೆ, ರಾಜ್ಯಪಾಲರು ತಮ್ಮ ರಾಜೀನಾಮೆ ಪತ್ರವನ್ನು ಈ ಕೆಳಕಂಡವರಿಗೆ ನೀಡುತ್ತಾರೆ. ಪ್ರಧಾನಮಂತ್ರಿ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು, ಸಂಬಂಧಿಸಿದ ರಾಜ್ಯದ ಮುಖ್ಯಮಂತ್ರಿ, ರಾಷ್ಟ್ರಪತಿ. ಉತ್ತರ ರಾಷ್ಟ್ರಪತಿ. ಪ್ರಶ್ನೆ 19, ಭಾರತ ಸಂವಿಧಾನದ 163ನೇ ವಿಧಿ ಅನ್ವಯ ಸಚಿವ ಸಂಪುಟವು ನೆರವು ಮತ್ತು ಸಲಹೆ ನೀಡುವುದು ವಿಧಾನ ಪರಿಷತ್ತಿಗೆ, ವಿಧಾನಸಭೆಗೆ, ಮುಖ್ಯಮಂತ್ರಿಗೆ, ರಾಜ್ಯದ ರಾಜ್ಯಪಾಲರಿಗೆ. ಉತ್ತರ ಇಲ್ಲಿ ರಾಜ್ಯದ ರಾಜ್ಯಪಾಲರಿಗೆ. ಪ್ರಶ್ನೆ 20, ಷಡ್ದರ್ಶನಗಳಿಗೆ ಸಂಬಂಧಿಸಿದಂತೆ ತಪ್ಪಾದ ಜೋಡಿಗಳನ್ನು ಗುರುತಿಸಿ. ನ್ಯಾಯ ಗೌತಮ, ಯೋಗ ಜೈಮಿನಿ, ಸಾಂಖ್ಯ ಕಪಿಲ, ಪೂರ್ವಮೀಮಾಂಸಾ ಪತಂಜಲಿ. ಆಪ್ಷನ್ ಕೊಟ್ಟಿದ್ದಾರೆ ನೋಡಿ, ಬಿ ಮತ್ತು ಡಿ, ಎ ಮತ್ತು ಡಿ, ಎ ಮತ್ತು ಬಿ, ಎ ಮತ್ತು ಸಿ. ಇಲ್ಲಿ ಉತ್ತರ ಯಾವುದು? ಬಿ ಮತ್ತು ಡಿ. ಅದು ತಪ್ಪಾಗಿದೆ. 21ನೇ ಪ್ರಶ್ನೆ, ಪಟ್ಟಿ 1ರ ದಿನಾಚರಣೆಗಳನ್ನು ಪಟ್ಟಿ 2ರ ದಿನಾಂಕಗಳೊಂದಿಗೆ ಹೊಂದಿಸಿ. ಭೂಮಿ ದಿನ ಏಪ್ರಿಲ್ 22, ವಿಶ್ವ ಓಜೋನ್ ದಿನ 16 ಸೆಪ್ಟೆಂಬರ್, ರಾಷ್ಟ್ರೀಯ ಮಾಲಿನ್ಯ ತಡೆಗಟ್ಟುವ ದಿನ 2 ಡಿಸೆಂಬರ್, ವಿಶ್ವ ಜನಸಂಖ್ಯಾ ದಿನ 11 ಜುಲೈ. ನೋಡಿ ಇದಕ್ಕೆ ಎ ಅವು ಆನ್ಸರ್ ಹೇಗೆ ಕೊಟ್ಟಿದ್ದಾರೆ, ಎ 2, ಬಿ 4ನೇ ಆಪ್ಷನ್ಸು, ಸಿ 1, ಡಿ ಮತ್ತು 3. ಪ್ರಶ್ನೆ 22, ಒಲಿಂಪಿಕ್ ಧ್ಯೇಯದ ಸರಿಯಾದ ಕ್ರಮ. ಫಾಸ್ಟರ್, ಹೈಯರ್, ಸ್ಟ್ರಾಂಗರ್, ಟುಗೆದರ್, ಹೈಯರ್, ಸ್ಟ್ರಾಂಗರ್, ಫಾಸ್ಟರ್, ಟುಗೆದರ್, ಫಾಸ್ಟರ್, ಸ್ಟ್ರಾಂಗರ್, ಹೈಯರ್, ಟುಗೆದರ್, ಹೈಯರ್, ಫಾಸ್ಟರ್, ಸ್ಟ್ರಾಂಗರ್, ಟುಗೆದರ್. ಉತ್ತರ ನೋಡಿ, ಫಾಸ್ಟರ್, ಹೈಯರ್, ಸ್ಟ್ರಾಂಗರ್, ಟುಗೆದರ್. 23ನೇ ಪ್ರಶ್ನೆ, ಮೊಟ್ಟ ಮೊದಲ ಸಮ್ಮರ್ ಪ್ಯಾರಾಲ್ ಒಲಿಂಪಿಕ್ ಸ್ಪರ್ಧೆಗಳು ಆಯೋಜಿಸಲ್ಪಟ್ಟ ಸ್ಥಳ ಮತ್ತು ವರ್ಷ. ರೋಮ್ 1960, ಟೋಕಿಯೋ 1964, ಪ್ಯಾರಿಸ್ 1964, ಲಂಡನ್ 1960. ರೋಮ್ 1960 ಸರಿಯಾದ ಉತ್ತರ. 24ನೇ ಪ್ರಶ್ನೆ, ಈ ಕೆಳಗಿನ ಯಾವ ಸಂಯೋಜನೆಗಳು ಮಾನವ ಅಭಿವೃದ್ಧಿ ಸೂಚ್ಯಂಕ HDI ನಿರ್ಧಾರಕಗಳನ್ನು ಸರಿಯಾಗಿ ತೋರಿಸುತ್ತದೆ? ಆರೋಗ್ಯ, ಯೋಗ ಮತ್ತು ಸಂತೋಷ, ಆರೋಗ್ಯ, ಓದುವಿಕೆ ಮತ್ತು ಬರೆಯುವಿಕೆ, ಆರೋಗ್ಯ, ಶಿಕ್ಷಣ ಮತ್ತು ಜೀವನ ಮಟ್ಟ, ಆರೋಗ್ಯ, ಸಂವಹನ ಮತ್ತು ಬರೆಯುವಿಕೆ. ಸಿ ಮಾತ್ರ, ಬಿ ಮಾತ್ರ, ಎ ಮಾತ್ರ, ಬಿ ಮತ್ತು ಡಿ ಮಾತ್ರ. ಉತ್ತರ ಸಿ ಮಾತ್ರ. ಪ್ರಶ್ನೆ 25, ಕೆಳಗಿನ ಹಣಕಾಸು ಆಯೋಗ ಮತ್ತು ಅದರ ಮುಖ್ಯಸ್ಥರನ್ನು ಹೊಂದಿಸಿ. 1ನೇ ಕೆ.ಸಿ. ನಿಯೋಗಿ, 2 ಕೆ. ಸಂತಾನಂ, 3ನೇದು ಅಶೋಕ್ ಕುಮಾರ್ ಚಂದ, 4ನೇದು ಪಿ.ವಿ. ರಾಜಮನ್ನಾರ್, 5ನೇದು ಮಹಾವೀರ ತ್ಯಾಗಿ. ಅವಾಗ ನೋಡಿ ಉತ್ತರ ಯಾವುದಿದೆ? ಎ 3, ಬಿ 1, ಸಿ 4, ಡಿ ವಿ 5ನೇದು, ಇ 2ನೇದು. 26ನೇ ಪ್ರಶ್ನೆ, ಟರ್ನರ್ ಸಿಂಡ್ರೋಮ್ ಕಾಯಿಲೆಯು ಈ ಕೆಳಗಿನ ಕಾರಣದಿಂದ ಬರುತ್ತದೆ. ಕ್ರೋಮೋಸೋಮ್ಗಳ ಸಂಖ್ಯೆ 47 ಆಗುವುದರಿಂದ 21ನೇ ಜೋಡಿಯಲ್ಲಿ ಒಂದು ಹೆಚ್ಚಳ, ಕ್ರೋಮೋಸೋಮ್ಗಳ ಸಂಖ್ಯೆ 47 ಆಗುವುದರಿಂದ ಒಂದು ಎಕ್ಸ್ ಕ್ರೋಮೋಸೋಮ್ಗಳ ಹೆಚ್ಚಳ, ಕ್ರೋಮೋಸೋಮ್ಗಳ ಸಂಖ್ಯೆ 48 ಆಗುವುದರಿಂದ ಕ್ರೋಮೋಸೋಮ್ಗಳ ಸಂಖ್ಯೆ 45, ಒಂದು ಕ್ರೋಮೋಸೋಮ್ ಅಂದರೆ ಆ ಕ್ರೋಮೋಸೋಮ್ ಕೊರತೆಯಿಂದ 45 ಅಂದರೆ ಈ ರೀತಿಯಾಗಿ ಕೊಟ್ಟಿರ್ತಾರೆ. ಇದಕ್ಕೆ ಉತ್ತರ ನೋಡಿ, ಕ್ರೋಮೋಸೋಮ್ಗಳ ಸಂಖ್ಯೆ 45 ಅಂದರೆ 4ನೇ ಉತ್ತರ ಅದಕ್ಕೆ ಬರುತ್ತೆ. ಪ್ರಶ್ನೆ 27, ಈ ಕೆಳಗಿನ ಯಾವ ಮೈಕ್ರೋಪಾಚಿ ಅನ್ನು ಗಗನಯಾತ್ರಿಗಳು ಆಹಾರವಾಗಿ ಬಳಸುವರು? ಗ್ರಾಸಿಲೇರಿಯಾ, ಸ್ಪೈರೋಗೈರಾ, ಗೆಲಿಡಿಯಂ, ಸ್ಪಿರುಲಿನಾ. ಉತ್ತರ ನೋಡಿ, ಸ್ಪಿರುಲಿನಾ. 28ನೇ ಪ್ರಶ್ನೆ, ಮಿನ್ಹಾಮಟ ಒಪ್ಪಂದವು 2013ರಲ್ಲಿ ವಿಶ್ವಸಂಸ್ಥೆಯು ಅಂಗೀಕರಿಸಿದ ಜಾಗತಿಕ ಒಪ್ಪಂದವಾಗಿದ್ದು, ಇದು ಮಾನವ ಚಟುವಟಿಕೆಯಿಂದ ಉಂಟಾಗುವ ಡ್ಯಾಶ್ ಮಾಲಿನ್ಯದಿಂದ ಮಾನವನ ಆರೋಗ್ಯ ಮತ್ತು ಪರಿಸರವನ್ನು ರಕ್ಷಿಸುವುದಾಗಿದೆ. ಸಲ್ಫರ್ ಡೈಆಕ್ಸೈಡ್, ನೈಟ್ರೋಜನ್ ಆಕ್ಸೈಡ್ಗಳು, ಪಾದರಸ, ಕಾರ್ಬನ್ ಮೊನಾಕ್ಸೈಡ್, ಪಾದರಸ. 29ನೇ ಪ್ರಶ್ನೆ, ಕಂಪ್ರೆಸ್ ನ್ಯಾಚುರಲ್ ಗ್ಯಾಸ್ CNG ಅನ್ನು ಡೀಸೆಲ್ ಅಥವಾ ಪೆಟ್ರೋಲ್ಗೆ ಬದಲಾಗಿ ಉಪಯೋಗಿಸಲಿರುವ ಮುಖ್ಯ ಕಾರಣಗಳನ್ನು ಗುರುತಿಸಿ. ಹೆಚ್ಚು ಪರಿಣಾಮಕಾರಿಯಾಗಿ ಉರಿಯುತ್ತದೆ, ಅಗ್ಗವಾಗಿರುತ್ತದೆ, ಪೈಪ್ಲೈನ್ ಸರಬರಾಜು, ಕಲಬೆರಕೆ ಕಷ್ಟ. ನೋಡಿ ಈಗ ಆಪ್ಷನ್ ಕೊಟ್ಟಿದ್ದಾರೆ, ಬಿ ಸಿ ಡಿ, ಸಿ ಬಿ ಮತ್ತು ಎ ಮಾತ್ರ, ಎ ಸಿ ಮತ್ತು ಡಿ ಮಾತ್ರ, ಎ ಬಿ ಮತ್ತು ಡಿ ಮಾತ್ರ. ಇದಕ್ಕೆ ಉತ್ತರ ಎ ಬಿ ಮತ್ತು ಡಿ ಮಾತ್ರ. 30ನೇ ಪ್ರಶ್ನೆ, ಮೀನಿನ ಎಣ್ಣೆಯಲ್ಲಿ ಸಮೃದ್ಧವಾಗಿರೋದು ಒಮೆಗಾ 3 ಫ್ಯಾಟಿ ಆ್ಯಸಿಡ್ಗಳು, ಒಲಿಕೋಸಾಕರೈಡ್ಗಳು, ವಿಟಮಿನ್ಗಳು, ಶರ್ಕರ ಪಿಷ್ಟಗಳು. ಒಮೆಗಾ 3 ಫ್ಯಾಟಿ ಆ್ಯಸಿಡ್ಗಳು. 31ನೇ ಪ್ರಶ್ನೆ,
ಈ ಕೆಳಗಿನ ಗುಂಪಿನಲ್ಲಿ ಯಾವುದು ಮಾರ್ಪಾಡಾದ ಎಲೆಗೆ ಉದಾಹರಣೆಯಾಗಿದೆ? ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಬೆಳ್ಳುಳ್ಳಿ ಮತ್ತು ಕ್ಯಾಕ್ಟಸ್, ಈರುಳ್ಳಿ ಮತ್ತು ಕ್ಯಾಕ್ಟಸ್, ಬಟಾಣಿ ಮತ್ತು ಶುಂಠಿ. ಉತ್ತರ ಈರುಳ್ಳಿ ಮತ್ತು ಕ್ಯಾಕ್ಟಸ್ ಅಥವಾ ಬಟಾಣಿ ಅಥವಾ ಕ್ಯಾಕ್ಟಸ್ ಕೂಡ ಬರುತ್ತೆ. 32ನೇ ಪ್ರಶ್ನೆ, ಮೂತ್ರಪಿಂಡಗಳ ಅಸಮರ್ಪಕ ಕಾರ್ಯನಿರ್ವಹಣೆಯು ರಕ್ತದಲ್ಲಿ ಯೂರಿಯಾದ ಪ್ರಮಾಣವನ್ನು ಹೆಚ್ಚಿಸಲು ಕಾರಣವಾಗಬಹುದು. ಈ ಸ್ಥಿತಿಯ ಹೆಸರು? ಮೂತ್ರಪಿಂಡ ಕಲ್ಲುಗಳು, ನೆಫ್ರೈಟಿಸ್, ಹಿಮೋಡಯಾಲಿಸಿಸ್, ಯುರೇಮಿಯಾ. ಉತ್ತರ ಯುರೇಮಿಯಾ. 33ನೇ ಪ್ರಶ್ನೆ, ಜಲ್ ವಿದ್ಯುತ್ಹರಣದಲ್ಲಿ DNA ಯಾವ ಕಡೆಗೆ ಚಲಿಸುತ್ತದೆ? ತಟಸ್ಥ, ಯಾದೃಚ್ಛಿಕ, ಋಣಾತ್ಮಕ ಎಲೆಕ್ಟ್ರೋಡ್, ಧನಾತ್ಮಕ ಎಲೆಕ್ಟ್ರೋಡ್ ಅನೋಡ್ ಅಂತ ಕರಿತೀವಿ. 34ನೇ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಗೃಹ ಮತ್ತು ಭ್ರಮಣೆ ಅಥವಾ ಪರಿಭ್ರಮಣೆ ಅವಧಿಯನ್ನು ಕೊಟ್ಟಿದ್ದಾರೆ. ಗುರು 12 ವರ್ಷ, ಶನಿ 29 ವರ್ಷ, ಯುರೇನಸ್ 84 ವರ್ಷ, ನೆಪ್ಚೂನ್ 165 ವರ್ಷ. ನೋಡಿ ಉತ್ತರ 2. ಅವುಗಳ ಗ್ರಹ ಮತ್ತು ಭ್ರಮಣೆ ಪರಿಭ್ರಮಣ ಅವಧಿಯನ್ನು ಕೊಟ್ಟಿದ್ದಾರೆ. 35ನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಹೇಳಿಕೆ 1, ಫ್ಯೂಸ್ ಇದು ಅತಿಯಾದ ವಿದ್ಯುತ್ ಪ್ರವಾಹವನ್ನು ತಡೆಯುವ ಮೂಲಕ ವಿದ್ಯುತ್ ಮಂಡಲಗಳು ಮತ್ತು ಉಪಕರಣವನ್ನು ರಕ್ಷಿಸುವ ಸಾಧನವಾಗಿದೆ. ಹೇಳಿಕೆ 2, ಫ್ಯೂಸನ್ನು ವಿದ್ಯುತ್ ಸಾಧನಗಳೊಂದಿಗೆ ಸಮಾನಾಂತರ ಕ್ರಮದಲ್ಲಿ ಜೋಡಿಸಿರುತ್ತಾರೆ. ಹೇಳಿಕೆ 1 ಸರಿಯಾಗಿದೆ, ಆದರೆ ಹೇಳಿಕೆ 2 ತಪ್ಪಾಗಿದೆ. ಹೇಳಿಕೆ 1 ತಪ್ಪಾಗಿದೆ, ಆದರೆ ಹೇಳಿಕೆ 2 ಸರಿಯಾಗಿದೆ. ಹೇಳಿಕೆ 1 ಮತ್ತು 2 ಸರಿಯಾಗಿವೆ, ಹೇಳಿಕೆ 1 ಮತ್ತು 2 ತಪ್ಪಾಗಿವೆ. ಉತ್ತರ ನೋಡಿ, ಹೇಳಿಕೆ 1 ಸರಿಯಾಗಿದೆ, ಆದರೆ ಹೇಳಿಕೆ 2 ತಪ್ಪಾಗಿದೆ. ಫ್ಯೂಸ್ ಅಥವಾ ಸರಪಳಿ ಸರಣಿ ಯಾವಾಗಲೂ ಕ್ರಮದಲ್ಲಿ ಇರುತ್ತದೆ. 36ನೇ ಪ್ರಶ್ನೆ, GPS ಬೆಂಬಲಿತ ಜಿಯೋ ಆಗ್ಮೆಂಟೆಡ್ ನೇವಿಗೇಷನ್ ಒಂದು ಉಪಗ್ರಹ ಆಧಾರಿತ ವ್ಯವಸ್ಥೆಯಾಗಿದೆ. ಇದನ್ನು ಜಂಟಿಯಾಗಿ ಅಭಿವೃದ್ಧಿಪಡಿಸಿದವರು? ಉತ್ತರ ಎ. ಇದು ಆಪ್ಷನ್ಸ್ AAI ಮತ್ತು HAL, ಇಸ್ರೋ ಆ್ಯಂಡ್ AAI, ಇಸ್ರೋ ಆ್ಯಂಡ್ DRDO ಮತ್ತು AAI. ಉತ್ತರ ಇಸ್ರೋ ಮತ್ತು AAI. 37ನೇ ಪ್ರಶ್ನೆ, ವಿದ್ಯುತ್ ಇಸ್ತ್ರಿಪೆಟ್ಟಿಗೆಯ ಸುರುಳಿಯಲ್ಲಿ ಮಿಶ್ರಲೋಹಗಳನ್ನು ಬಳಸುತ್ತಾರೆ, ಏಕೆಂದರೆ ಮಿಶ್ರಲೋಹದ ರೋಧಶೀಲತೆ ಕಡಿಮೆಯಾಗಿರುತ್ತದೆ. ಮಿಶ್ರಲೋಹಗಳು ಹೆಚ್ಚಿನ ತಾಪಮಾನದಲ್ಲಿ ಸುಲಭವಾಗಿ ಆಕ್ಸಿಡೀಕರಣಗೊಳ್ಳುತ್ತವೆ. ಮಿಶ್ರಲೋಹದ ರೋಧಶೀಲತೆಯು ಅದರ ಘಟಕ ಲೋಹಗಳಿಗಿಂತಲೂ ಹೆಚ್ಚಿನದಾಗಿರುತ್ತದೆ ಮತ್ತು ಸುಲಭವಾಗಿ ಕರಗುವುದಿಲ್ಲ. ಮಿಶ್ರಲೋಹದ ಪ್ರತಿರೋಧವು ಕಡಿಮೆ ಇರುತ್ತದೆ. ಉತ್ತರ ಮಿಶ್ರಲೋಹದ ರೋಧಶೀಲತೆಯು ಅದರ ಘಟಕ ಲೋಹಗಳಿಗಿಂತಲೂ ಹೆಚ್ಚಿನದಾಗಿರುತ್ತದೆ. 38ನೇ ಪ್ರಶ್ನೆ, ಸುರೇಶನು ಕಳೆದ 3 ದಿನಗಳಿಂದ ತಾಮ್ರದ ಪಾತ್ರೆಯಲ್ಲಿ ಇಟ್ಟಿರುವ ಮೊಸರನ್ನು ರಾತ್ರಿ ಊಟದಲ್ಲಿ ಬಳಸುತ್ತಾನೆ. ತಡರಾತ್ರಿ ಅವನಿಗೆ ಹೊಟ್ಟೆ ನೋವಿನ ಅನುಭವವಾಗುತ್ತದೆ. ಇದಕ್ಕೆ ಕಾರಣ? ಮೊಸರಿನಲ್ಲಿರುವ ಲವಣದ ಅಂಶ, ಮೊಸರು ಮತ್ತು ತಾಮ್ರದೊಂದಿಗೆ ವರ್ತಿಸಿ ವಿಷಕಾರಿ ಸಂಯುಕ್ತ ಉಂಟಾಗುವುದು, ಮೊಸರಿನಲ್ಲಿರುವ ನೀರು, ಮೊಸರಿನಲ್ಲಿರುವ ಸಿಹಿಯ ಅಂಶ. ಮೊಸರು ಆಮ್ಲ ತಾಮ್ರದೊಂದಿಗೆ ವರ್ತಿಸುವುದು. 39ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1, ಆಮ್ಲಗಳ ರುಚಿ ಕಹಿಯಾಗಿದೆ. ಹೇಳಿಕೆ 2, ಪ್ರತ್ಯಾಮ್ಲಗಳ ರುಚಿ ಹುಳಿಯಾಗಿದೆ. ಆಪ್ಷನ್ಸ್ ನೋಡಿ. ಹೇಳಿಕೆ 1 ಸರಿಯಿಲ್ಲ, ಆದರೆ ಹೇಳಿಕೆ 2 ಸರಿ. ಹೇಳಿಕೆ 1 ಮತ್ತು 2 ಸರಿ. ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಿಲ್ಲ. ಹೇಳಿಕೆ 1 ಸರಿ, ಆದರೆ ಹೇಳಿಕೆ 2 ಸರಿಯಿಲ್ಲ. ಉತ್ತರ ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಿಲ್ಲ. ಆಮ್ಲ ಹುಳಿ, ಪ್ರತ್ಯಾಮ್ಲ ಕಹಿ. 40ನೇ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ನೋಡಿ, Cu+Zn ಹಿತ್ತಾಳೆ, ಬ್ರಾಸ್ ಅಂತ ಕರಿತೀವಿ. Cu+N ಅದಕ್ಕೆ ಕಂಚು, Pb+N ಸೋಲ್ಡರ್, Na+Hg ಅಮಲ್ಗಮ್. ನೋಡಿ ಉತ್ತರ ನೋಡಿ, ಆಪ್ಷನ್ ಕೊಟ್ಟಿದ್ದಾರೆ, ಉತ್ತರನ ಕೆಳಗಡೆ ಕೊಟ್ಟಿದ್ದಾರೆ, ಇಲ್ಲಿದೆ ನೋಡಿ. 41ನೇ ಪ್ರಶ್ನೆ, ದೂರದರ್ಶನದ ನಳಿಕೆಗಳು ಮತ್ತು ದೀಪಸ್ತಂಭಗಳಲ್ಲಿ ಲೈಟ್ ಹೌಸ್ಗಳಲ್ಲಿ ಉಪಯೋಗಿಸುವ ಅನಿಲಗಳು ಇವಾಗಿವೆ. ಕ್ರಿಪ್ಟಾನ್ ಮತ್ತು ಕ್ಸನಾನ್, ಮಿಥೇನ್ ಮತ್ತು ಹೀಲಿಯಂ, ಆಮ್ಲಜನಕ ಮತ್ತು ಜಲಜನಕ, ಸಾರಜನಕ ಮತ್ತು ಇಂಗಾಲದ ಡೈಆಕ್ಸೈಡ್. ಉತ್ತರ ಕ್ರಿಪ್ಟಾನ್ ಮತ್ತು ಕ್ಸನಾನ್. 42ನೇ ಪ್ರಶ್ನೆ, ಅಪಾಯ ಸಂಕೇತ ದೀಪಗಳು ಕೆಂಪು ಬಣ್ಣದಲ್ಲಿರುತ್ತವೆ, ಏಕೆಂದರೆ ಕೆಂಪು ಬಣ್ಣವು ಮಂಜು ಅಥವಾ ಹೊಗೆಯಿಂದ ಗರಿಷ್ಠ ವಿವರ್ತಿಸುತ್ತದೆ, ಕನಿಷ್ಠ ವಿವರ್ತಿಸುತ್ತದೆ, ಗರಿಷ್ಠ ಚದುರುತ್ತದೆ, ಕನಿಷ್ಠ ಚದುರುತ್ತದೆ. ಉತ್ತರ ಕನಿಷ್ಠ ಚದುರುತ್ತದೆ. 43ನೇ ಪ್ರಶ್ನೆ, ಸಾವಯವ ಅವಶೇಷದಿಂದಾಗಿ ಮಲಿನಗೊಂಡ ಬಾವಿಗಳು ಮತ್ತು ಕೆರೆಗಳ ನೀರನ್ನು ಶುದ್ಧೀಕರಿಸಲು ಈ ಕೆಳಗಿನ ಯಾವ ಸಂಯುಕ್ತವನ್ನು ಬಳಸಬಹುದಾಗಿದೆ? ಪೊಟ್ಯಾಷಿಯಂ ಕ್ಲೋರೈಡ್, ಪೊಟ್ಯಾಷಿಯಂ ಸಲ್ಫೇಟ್, ಪೊಟ್ಯಾಷಿಯಂ ಡೈಕ್ರೋಮೈಡ್, ಪೊಟ್ಯಾಷಿಯಂ ಪರಮಾಂಗನೇಟ್. ಉತ್ತರ ಪೊಟ್ಯಾಷಿಯಂ ಪರಮಾಂಗನೇಟ್. 44ನೇ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಉಪಕರಣಗಳು ಮತ್ತು ಬಳಕೆ ಅದನ್ನು ಕೊಟ್ಟಿದ್ದಾರೆ. ಪ್ಲಾನಿಮೀಟರ್ ಕ್ಷೇತ್ರ ಅಳೆಯಲು, ಪ್ಯಾಂಟೋಗ್ರಾಫ್ ನಕ್ಷೆಗಳನ್ನು ನಕಲು ಮಾಡಲು,
ಸಿ ಬ್ಯಾರೋಮೀಟರ್ ವಾಯುಮಂಡಲದ ಒತ್ತಡ, ಥರ್ಮೋಮೀಟರ್ ಇದು ಉಷ್ಣಾಂಶ. ಆಪ್ಷನ್ಸ್ ಕೊಟ್ಟಿದ್ದಾರೆ. ಉತ್ತರ ಮೂರನೇದು ಎ 2. 45 ಪ್ರಶ್ನೆ ಹೋಗೋಣ. ಕರ್ನಾಟಕದ ಕೆಲವು ಪ್ರಮುಖ ಶಿಖರಗಳನ್ನು ಅವುಗಳ ಎತ್ತರಕ್ಕೆ ಅನುಗುಣವಾಗಿ ಇಳಿಕೆಯ ಕ್ರಮದಲ್ಲಿ ಗುರುತಿಸಿ. ಗೋಪಾಲಸ್ವಾಮಿ, ಮೇಲುಕೋಟೆ, ಬಿಹಾರ್ ಬೆಟ್ಟ, ಚಾಮುಂಡಿ. ಮೇಲುಕೋಟೆ, ಚಾಮುಂಡಿ, ಬಿಹಾರ್ ಬೆಟ್ಟ, ಗೋಪಾಲಸ್ವಾಮಿ. ಚಾಮುಂಡಿ, ಬಿಹಾರ್ ಬೆಟ್ಟ, ಗೋಪಾಲಸ್ವಾಮಿ, ಮೇಲುಕೋಟೆ. ಬಿಳಿಗಿರಿ ರಂಗನ ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟ, ಮೇಲುಕೋಟೆ ಬೆಟ್ಟ, ಚಾಮುಂಡಿ ಬೆಟ್ಟ. ಉತ್ತರ ನೋಡಿ, ಬಿಳಿಗಿರಿ ರಂಗನ ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟ, ಮೇಲುಕೋಟೆ ಬೆಟ್ಟ, ಚಾಮುಂಡಿ ಬೆಟ್ಟ. 46ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಸರಿಯಾದ ಜೋಡಣೆಯನ್ನು ಗುರುತಿಸಿ. ಬೋರ್ಘಾಟ್ ಮುಂಬೈ ಮತ್ತು ಪುಣೆ, ಥಾಲ್ ಘಾಟ್ ಮುಂಬೈ ಮತ್ತು ನಾಸಿಕ್, ಫಾಲ್ ಘಾಟ್ ಪಾಲಕ್ಕಾಡ್ ಮತ್ತು ಕೊಯಂಬತ್ತರ್, ಆಗುಂಬೆ ಘಾಟ್ ಉಡುಪಿ ಮತ್ತು ಶಿವಮೊಗ್ಗ. ಸಿ ಮತ್ತು ಡಿ ಸರಿಯಾಗಿವೆ. ಎ, ಬಿ ಮತ್ತು ಡಿ ಸರಿಯಾಗಿವೆ. ಎ, ಬಿ, ಸಿ ಮತ್ತು ಡಿ, ಎ ಮತ್ತು ಬಿ ಸರಿಯಾಗಿವೆ. ಉತ್ತರ ಎ, ಬಿ ಮತ್ತು ಡಿ ಸರಿಯಾಗಿವೆ. 47ನೇ ಪ್ರಶ್ನೆ. ಕರ್ನಾಟಕದ ನಕ್ಷೆಯಲ್ಲಿ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಗುರುತಿಸಲಾದ ಮಣ್ಣಿನ ವಿಧ. ಕಪ್ಪು ಮಣ್ಣು, ಕೆಂಪು ಮಣ್ಣು, ಮೆಕ್ಕಲು ಮಣ್ಣು, ಜಂಬಿಟ್ಟಿಗೆ ಮಣ್ಣು. ಉತ್ತರ ಜಂಬಿಟ್ಟಿಗೆ ಮಣ್ಣು. 48ನೇ ಪ್ರಶ್ನೆ. ಕೆಳಕಂಡ ನಗರಗಳ ವರ್ಗೀಕರಣವನ್ನು ಕಡಿಮೆ ಗಾತ್ರದಿಂದ ಹೆಚ್ಚು ಗಾತ್ರದ ಜನಸಂಖ್ಯೆಯ ಸರಿಯಾದ ಕ್ರಮದಲ್ಲಿ ಬರೆಯಿರಿ. ನಗರ ಸಿಟಿ ಅಂತ ಕರಿತೀವಿ, ಮೆಗಾ ಸಿಟಿ, ಮೆಗಲೋಪೋಲಿಸ್, ನಗರ ಸಮುಚ್ಚಯ. ನೋಡಿ ಉತ್ತರ ಎ, ಡಿ, ಬಿ, ಸಿ. 4 ಆಪ್ಷನ್ ಕೊಟ್ಟಿದ್ದಾರೆ. ಎ, ಬಿ, ಡಿ, ಸಿ. ಎರಡನೇದು ಎ, ಡಿ, ಬಿ, ಸಿ. ಮೂರನೇದು ಡಿ, ಸಿ, ಎ, ಬಿ. ನಾಲ್ಕನೇದು ಬಿ, ಎ, ಸಿ, ಡಿ. ಇಲ್ಲಿ ಉತ್ತರ ಏನು? ಎ, ಡಿ, ಬಿ, ಸಿ. 49ನೇ ಪ್ರಶ್ನೆ. ಭಾರತದ ಬಂದರುಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಜೋಡಿಗಳು ಸರಿಯಾಗಿವೆ? ಜವಾಹರ್ಲಾಲ್ ನೆಹರು ನವಶೇವಾ, ದೀನ್ ದಯಾಳು ಬಂದರು ಖಾಂಡ್ಲಾ, ವಿ, ಓ ಚಿದಂಬರನಾರ್ ಬಂದರು ಟ್ಯುಟಿಕೋರಿನ್, ಕಾಮರಾಜ ಬಂದರು ಎನ್ನೋರ. ಎ, ಬಿ ಮತ್ತು ಡಿ ಸರಿಯಾಗಿವೆ. ಎ, ಸಿ ಮತ್ತು ಡಿ ಸರಿಯಾಗಿವೆ. ಎ, ಬಿ ಮತ್ತು ಡಿ ಸರಿಯಾಗಿವೆ. ಎ, ಬಿ ಮತ್ತು ಸಿ ಸರಿಯಾಗಿವೆ. ಉತ್ತರ ಒಂದನೇದು ಎ, ಬಿ ಮತ್ತು ಡಿ ಸರಿಯಾಗಿವೆ. 50ನೇ ಪ್ರಶ್ನೆ. ಈ ಕೆಳಗಿನ ಯಾವ ರಾಜ್ಯದ ಮೂಲಕ ಕರ್ಕಾಟಕ ಸಂಕ್ರಾಂತಿ ವೃತ್ತವು ಹಾದು ಹೋಗುವುದಿಲ್ಲ? ಒಡಿಸ್ಸಾ, ಪಶ್ಚಿಮ ಬಂಗಾಳ, ರಾಜಸ್ಥಾನ್, ಮಧ್ಯಪ್ರದೇಶ್. ಇಲ್ಲಿ ಒಡಿಸ್ಸಾ. 50 ಪ್ರಶ್ನೆಗಳನ್ನು ಮೊದಲನೇ ಒಂದು ಭಾಗದಲ್ಲಿ ಮಾಡಿದ್ದೀನಿ. ಇನ್ನು 50 ಪ್ರಶ್ನೆಗಳು ಎರಡನೇ ಭಾಗದಲ್ಲಿರ್ತವೆ. ಎಲ್ಲರ ಗಮನದಲ್ಲಿರಲಿ. ನಾನು ಮತ್ತೊಮ್ಮೆ ನಿಮ್ಮೆಲ್ಲರೂ ಹೇಳ್ತಾ ಇದ್ದೀನಿ, ಇದು ಅಧಿಕೃತ ಕೀ ಆನ್ಸರ್ ಅಲ್ಲ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಥವಾ ಸರ್ಕಾರದಿಂದ ಬಂದಂಥ ಅಧಿಕೃತ ಕೀ ಆನ್ಸರ್ ಅದೇ ಫೈನಲ್ ಆಗಿರುತ್ತೆ. ಇದು ಅಧಿಕೃತ ಕೀ ಆನ್ಸರ್ ಅಲ್ಲ. ಬಟ್ ಆದರೆ ನೀವು ಈ ಕೀ ಆನ್ಸರನ್ನು ನಾನು ಮಾಡಿರೋ ಉದ್ದೇಶ ಏನಪ್ಪ ಅಂದರೆ, ನಿಮ್ಮ ಅಂದಾಜು ಅಂಕಗಳನ್ನ ಲೆಕ್ಕ ಹಾಕಿಕೊಳ್ಳಲು ಮಾತ್ರ ಇದನ್ನು ನೀವು ಬಳಸಿಕೊಳ್ಬಹುದಾಗಿದೆ. ಆಮೇಲೆ ಈ ಕೀ ಆನ್ಸರ್, ಅಧಿಕೃತ ಕೀ ಆನ್ಸರ್ ಬಿಡುಗಡೆ ಆದ ನಂತರವೇ ಕೆಲವೊಂದು ಉತ್ತರಗಳಲ್ಲಿ ಬದಲಾವಣೆ ಆಗುವಂತಹ ಸಾಧ್ಯತೆಗಳಿರ್ತವೆ. ಇದು ತಾತ್ಕಾಲಿಕ ಕೀ ಆನ್ಸರ್ ಆಗಿದ್ದು ಎಲ್ಲರ ಗಮನದಲ್ಲಿ ಇರಲಿ. ಯಾವುದೇ ಉತ್ತರದ ಬಗ್ಗೆ ನಿಮಗೆ ಭಿನ್ನಾಭಿಪ್ರಾಯ ಇದ್ದಂತಹ ಸಂದರ್ಭದಲ್ಲಿ ಅಧಿಕೃತ ಕೀ ಆನ್ಸರ್ ಪ್ರಕಟವಾದ ನಂತರ ಅದನ್ನೇ ನೀವು ಅಂತಿಮವೆಂದು ಪರಿಗಣಿಸಬೇಕು. ಎಲ್ಲ ಅಭ್ಯರ್ಥಿಗಳಿಗೂ ಶುಭವಾಗಲಿ. ನಿಮ್ಮ ಫಲಿತಾಂಶ ಉತ್ತಮವಾಗಿರಲಿ ಅಂತ ಭಾವಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.